ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನರಿಗೆ ಗಾರ್ಡನ್ ಬೆಳೆಸ್ಕೊಳ್ಬೇಕಂತ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಹಳ್ಳಿ ಕಡೆ ತುಂಬ ಪ್ರಯತ್ನ ಪಟ್ಟು ಯಾವುದ್ಯಾವುದೋ ಗಿಡ ತಂದು ಹಾಕ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಆ ಗಿಡಗಳೆಲ್ಲ ಸತ್ತು ಹೋಗ್ತಾ ಇರುತ್ತೆ. ಅದಕ್ಕೆ ರೀಸನ್ ಏನಂದ್ರೆ ತುಂಬ ಜನರಿಗೆ ಇಲಿ ಹೆಗ್ಗಣಗಳ ಕಾಟ ತುಂಬ ಇರುತ್ತೆ. ತುಂಬ ಅಂದ್ರೆ ತುಂಬ. ನನಗೂ ಕೂಡ ಅದ್ರ ಕಾಟ ಇದೆ. ನಾನು ಏನು ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಇಲಿಕ್ಕಿಂತ ಹೆಗ್ಗಣಗಳಿದೆಯಲ್ಲ, ಇದು ಮುಖ್ಯವಾಗಿ ಗಿಡಗಳಿಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಆ ಗಿಡದ ಬುಡನೆ ತೋಡ್ಬಿಟ್ಟು ಹಾಕ್ಬಿಡುತ್ತೆ. ರಾತ್ರಿ ಆ ಗಿಡ ಸಾಯುವಂಗ್ ಮಾಡೋದ್ರಲ್ಲಿ ಹೆಗ್ಗಣಗಳ ಪಾತ್ರ ತುಂಬಾ ಇದೆ ಅಂದ್ರೆ ತುಂಬಾ ಇದೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ತರವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಹೋಗಲ್ಲ. ನಾನು ನಿಮ್ಗೆ ಇದರಲ್ಲಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನೋಡಿ. ಈಗ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ ಇಲಿಗಳ ಕಾಟ ಇದ್ರೆ ಏನಂತ ಆಗುತ್ತೆ ಅಂದ್ರೆ, ಒಂದು ಗಿಡ ಎಲ್ಲ ಹಾಳು ಮಾಡೋದು ಒಂದು ರೀಸನ್ ಆದ್ರೆ, ಈ ತರ ಟೊಮೆಟೊ ಆಗ್ಲಿ ಯಾವ್ದಾರ ಕಾಯಿ ಆಗ್ಲಿ ಅದನ್ನ ರಾತ್ರಿ ತಿಂದಾಕ್ಬಿಡುತ್ತೆ. ಈ ಇಲಿಗಳು ನೋಡಕ್ಕೇನೋ ಚಿಕ್ಕದಾಗೆ ಇರುತ್ತೆ, ಆದ್ರೆ ಅವು ಮಾಡೋ ಕಾಟ ಇದೆಯಲ್ಲ, ಅದ್ರ ನಮ್ಮ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಹಾಗೆ ನಾರ್ಮಲ್ ಆಗಿ ಇದ್ದವರಿಗೆ, ಇಲಿಗಳ ಕಾಟ ಇಲ್ದಿದ್ದವರಿಗೆ ಅದು ಹೇಳಿದ್ರೆ ಅರ್ಥನೂ ಆಗಲ್ಲ. ಅಷ್ಟೊಂದು ಇಲಿಗಳ ಕಾಟ ಇರುತ್ತೆ. ಈ ಇಲಿಗಳು ಬರೇ ಗಿಡಗಳನ್ನ ಮಾತ್ರ ಹಾಳು ಮಾಡುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದು ಮನೆ ಒಳಗೆ ಏನಾದ್ರು ಸೇರ್ತಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ. ಇದ್ದ ಬಟ್ಟೆನೆಲ್ಲ ಕಚ್ಚಿ ಹಾಕುತ್ತೆ. ವಾರ್ಡ್ರೋಬ್ ಇದ್ರೆ ಪರವಾಗಿಲ್ಲ, ಎಲ್ಲಾರು ವಾರ್ಡ್ರೋಬ್ ಒಳಗೆ ಸೇರ್ಕೊಳ್ತಂದ್ರೆ, ಅಥವಾ ನಾರ್ಮಲ್ ಆಗಿ ಹಳ್ಳಿ ಕಡೆ ಕೆಲವ್ರ ಮನೇಲೆಲ್ಲ ಹೊರಗಡೆ ಇಟ್ಟಿರ್ತೀವಲ್ಲ, ಅಂಥವ್ರ ಮನೆ ಕಡೆ ಇಲಿ ಏನೋ ಸೇರ್ತಲ್ಲ ಅಂದ್ರೆ ಬಟ್ಟೆಗಳೆಲ್ಲ ಕಂಪ್ಲೀಟ್ ಆಗಿ ನಾಶ ಮಾಡಿಬಿಡುತ್ತೆ. ಅದು ಎಷ್ಟೇ ಹೊಸದಾದ್ರೂ ಹಳೇದಾದ್ರೂ ಅದಕ್ಕೆ ಲೆಕ್ಕಕ್ಕಿಲ್ಲ. ಇನ್ನ ಕೆಲವು ಸಮಸ್ಯೆ ಇದೆ. ಯಾವ್ದು ಗೊತ್ತಾ? ಈ ಕಾರ್ ನಿಲ್ಸಿರ್ತೀವಿ ನೋಡಿ ರೋಡ್ ಪಕ್ಕದಲ್ಲಿ. ಈ ಕಾರ್ಗಳಿಗೆ, ಬೈಕ್ಗಳಿಗೆ ಇದ್ರಷ್ಟು ದೊಡ್ಡ ಶತ್ರು ಇನ್ನೊಂದಿಲ್ಲ ಅಂತ ಹೇಳ್ಬೋದು. ನಮ್ಮನೇಲಿ 2 ಕಾರು ಈ ಇಲಿಗಳೇ ಹಾಳು ಮಾಡಿದೆ. ಅಂದ್ರೆ ಒಂದು ಕಾರ್ ಇದ್ದದನ್ನ ಇಲಿಗಳೆಲ್ಲ ವೈರೆಲ್ಲ ಕಟ್ ಮಾಡಿ, ಅದನ್ನ ನಾವು ಎಷ್ಟು ರಿಪೇರಿ ಮಾಡಿದ್ರು ಆಗ್ಲಾರ್ದಿದ್ದಕ್ಕೆ ಅದನ್ನ ಮಾರ್ಬಿಟ್ಟು ಬೇರೆ ಕಾರ್ ತಗೊಂಡ್ವಿ. ಆ ಕಾರನ್ನು ಕೂಡ ಇದೇ ತರ ಮಾಡ್ತೀವಿ. ಇವಾಗ ಏನ್ ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ಆಗಿ ಸಿಮೆಂಟ್ ಶೆಡ್ ಮಾಡಿಬಿಟ್ಟು ಕೆಲವೊಂದು ಟಿಪ್ಸ್ ಫಾಲೋ ಆಗ್ತಿದ್ದೀನಿ, ಅದನ್ನ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದು. ಈ ಬೈಕ್ಗಳು ಕೂಡ ಹಾಗೆ, ಅದಕ್ಕೆ ಏನ್ ಇಂಟ್ರೆಸ್ಟ್ ಇರುತ್ತೋ ಆ ವೈರ್ ನನ್ಗೆ ಗೊತ್ತಿಲ್ಲ. ಕಾರು ವೈರಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡುತ್ತೆ. ಅಷ್ಟೇನಾ, ಏನಿಲ್ಲ, ಟಿವಿ ವೈರ್ ಆಗಲಿ ಅಥವಾ ನಮ್ಮ ಚಾರ್ಜರ್ ಆಗಲಿ, ಅದಕ್ಕೆ ಯಾವುದೇ ಥರದ ವೈರ್ ಸಿಕ್ಕಿದ್ರು ಕೂಡ ಅದು ಕಂಪ್ಲೀಟ್ ಆಗಿ ನಾಶನ ಮಾಡಿಬಿಡುತ್ತೆ. ಅದರಲ್ಲೂ ಅಷ್ಟು ಸ್ಟ್ರಾಂಗ್ ಇರೋಗಿರುತ್ತೆ. ಅಷ್ಟೇನಾ ಅಂದ್ರೆ ಅಷ್ಟು ಇನ್ನೂ ಇದೆ. ನಮ್ದು ವಾಟರ್ ಪೈಪ್ ಇರುತ್ತಲ್ಲ, ವಾಟರ್ ಪೈಪ್ ಆಗಲಿ ಡ್ರೈನೇಜ್ ಪೈಪ್ ಆಗಲಿ, ಇದನ್ನು ಕೂಡ ಹೌದು ಖಂಡಿತವಾಗ್ಲೂ ಬಿಡಲ್ಲ. ಈ ಇಲಿಗಳಿತ್ತಂತ ಹೇಳಿದ್ರೆ ಸಣ್ಣ ಮಕ್ಕಳಿದ್ದವರು ತುಂಬಾ ಜಾಗೃತಿಯಾಗಿರಿ. ಈ ಇಲಿ ಏನಾದ್ರು ಕಚ್ಚುತ್ತಲ್ಲ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅದು ನನ್ಗೆ ಪಬ್ಲಿಕ್ ಪ್ಲಾನ್ ಹೇಳಕ್ ಬರಲ್ಲ, ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಕೈ ಆಗ್ಲಿ ಕಾಲಾಗ್ಲಿ ಹೊದಕೆಯಿಂದ ಹೊರಗೆ ಬಂದವಾಗ ಇಲಿಗಳು ಕಚ್ಚೋ ತುಂಬಾ ಕಡೆ ನಾವು ನೋಡ್ತಾ ಇರ್ತೀವಿ. ತುಂಬಾ ಜನ ಅನುಭವಿಸಿದಿರಿ ಕೂಡ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇಲಿ ಕಚ್ಚುತ್ತಲ್ಲ ಅಂತ ಹೇಳ್ಬಿಟ್ಟು ಏನೋ ಸಣ್ಣ ಪುಟ್ಟದ್ ಮನೇಲಿರೋದು ಮಾಡ್ತಾರೆ. ಖಂಡಿತವಾಗ್ಲೂ ಆ ತರ ಮಾಡಕ್ ಹೋಗ್ಬೇಡಿ. ಇಲಿ ಏನಾದ್ರು ಕಚ್ಚಿದ್ರೆ ತುಂಬಾ ದೊಡ್ಡ ಸೀರಿಯಸ್ ಆಗೋ ವಿಷಯನೇ ಇದು. ಮೈ ಮೇಲೆಲ್ಲ ದದ್ದುಗಳು ಬರೋದು ಅಥವಾ ಅಲರ್ಜಿ ತರ ಬರೋದು ಇವೆಲ್ಲ ಕಾಮನ್. ಅಷ್ಟೇ ಅಲ್ಲದೆ ಕಿಡ್ನಿ, ಲಿವರ್ ಇಂಥದ್ದು ಕೂಡ ಪ್ರಾಬ್ಲಮ್ ಮಾಡುತ್ತೆ. ನಮ್ ಡಾಕ್ಟರ್ ಕೂಡ ಸಲಹೆ ಏನಂದ್ರೆ, ರ್ಯಾಬಿಸ್ ವ್ಯಾಕ್ಸಿನ್ ಹೆಂಗ್ ಹಾಕೊಂತೀವೋ, ನಾಯಿ ಕಚ್ಚಿದ್ರೆ ಯಾವ ತರ ಹಾಕೊಂತೀವೋ ಅದೇ ತರ ಇಲಿ ಕಚ್ಚಿದ್ರು ಕೂಡ ವ್ಯಾಕ್ಸಿನ್ ಹಾಕೊಳ್ಬೇಕಂತೆ. ದಯಮಾಡಿ ಇಲಿಗಳೇನಾದ್ರು ನಿಮಗೆ ಕಚ್ಚಿದ್ರೆ ಅಥವಾ ಕಚ್ಚೋದೇ ಮುಂದೇನಾದ್ರೂ ಈ ತರ ಪ್ರಾಬ್ಲಮ್ ಬಂದ್ರೆ ಅದನ್ನ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲಿಗಳಿದ್ರೆ ಅದ್ರ ಹಿಕ್ಕೆ ಆಗ್ಲಿ ಮೂತ್ರ ಆಗ್ಲಿ ಇರುತ್ತಲ್ಲ, ಇದರಿಂದ ಕೂಡ ಮನುಷ್ಯರಿಗೆ ರೋಗಗಳು ಬರುತ್ತೆ. ಸೊ ನಿಮ್ಮನೇಲಿ ಏನಾದ್ರೂ ಇಲಿಗಳ ಕಾಟ ಇದ್ರೆ, ನಿಮ್ಗೆ ಏನಾದ್ರು ಈ ತರ ಹಿಕ್ಕೆಗಳ ಪ್ರಾಬ್ಲಮ್ ಕಂಡ್ರೆ ಕೂಡ್ಲೇ ನೀವು ಇಲಿಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಡಿ. ಲೈಟ್ ಆಗಿ ಮಾತ್ರ ತಗೊಳ್ಳೇಬೇಡಿ, ಓಕೆನಾ? ಈ ಇಲಿಗಳು ಎಲ್ಲಿಂದ ಜಾಸ್ತಿ ಆಗುತ್ತೆ ಅಂದ್ರೆ, ಇವು ಸಂತಾನ ಎಲ್ಲಿಂದ ಜಾಸ್ತಿ ಆಗುತ್ತೆ ಅಂದ್ರೆ, ನಾವು ಮಾಡೋ ಕೆಲವು ತಪ್ಪುಗಳಿಂದಾನೇ ಇಲಿಗಳ ಸಂತಾನ ಜಾಸ್ತಿ ಆಗುತ್ತೆ. ನಾನು ಒಂದ್ ಹೇಳ್ತೀನಿ ಕೇಳಿ. ಈಗ ನಮ್ಮ ಮನೇಲಿ ಕಿಚನ್ ಅಲ್ಲಿ ಏನಾದ್ರು ಉಳಿತೆ, ಅನ್ನ ಅಥವಾ ಬೇರೆ ಏನೋ ತಿನ್ನೋದು, ಎಣ್ಣೆ ವಸ್ತುನ ಏನಾದ್ರೂ ಉಳಿತೆ, ಅದನ್ನ ಏನ್ ಮಾಡ್ತೀವಿ ನಾವು, ಡಸ್ಟ್ಬಿನಿಗೆ ಹಾಕ್ತಿವಿ. ಡಸ್ಟ್ಬಿನ್ ಮನೆ ಒಳಗಿದ್ರೆ ಪರವಾಗಿಲ್ಲ, ಅದೇ ಹೊರಗಡೆ ಇಡ್ತೀವಿ ನೋಡಿ, ಅಂತ ಕಡೆ ಅಂತೂ ಇವಕ್ಕೆ ಒಳ್ಳೆ ರಾಜಾತಿಥ್ಯ ಸಿಕ್ದಂಗೆ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಕೊಬ್ಬಿ ಬೆಳೀತೆ. ಇನ್ನೊಂದಷ್ಟು 100 ಸಂತಾನನ ಅದು ಬೆಳವಣಿಗೆ ಮಾಡ್ಕೊಳ್ಳುತ್ತೆ. ಇನ್ನೊಂದು, ಈ ರೋಡ್ ಸೈಡ್ ಮುನ್ಸಿಪಾಲ್ಟಿ ಅವ್ರು ಮಾಡೋ ತಪ್ಪಿರುತ್ತಲ್ಲ, ಎಷ್ಟು ದಿವಸ ಆದ್ರೂ ಕಸ ತಗೊಂಡು ಹೋಗಲ್ಲ. ಇಂಥ ಕಡೆ ಕೂಡ ಇಲಿಗಳು ಸಿಕ್ಕಾಪಟ್ಟೆ ಸಂತಾನ ಬೆಳೆಸ್ಕೊಳ್ಳುತ್ತೆ. ಈ ತರ ಏನಾದ್ರು ಇದ್ರೆ
ಕೂಡಲೇ ನೀವು ಆ ಜಾಗನ ಕ್ಲೀನ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಸುತ್ತಮುತ್ತಲು ಇದ್ದ ಮನೆಗಳಿಗೆ, ಅಂಗಡಿಗಳಿಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ನಮ್ಮ ಮನೆಗೆ ಏನ್ ಪ್ರಾಬ್ಲಮ್ ಇಲ್ಲಲ್ಲ ಅನ್ಕೊಳ್ಬೇಡಿ, ನಿಮ್ಮ ಮನೆಗೆ ಬರೋಕ್ ಕೂಡ ಜಾಸ್ತಿ ಹೊತ್ತೇನಿಲ್ಲ. ಅದು ಎಂಥ ದೊಡ್ಡ ಮನೆ ಆದ್ರೂ ಎಂಥದೇ ಆದ್ರೂ ಕೂಡ ಒಳಗಿಂದೊಳಗನೆ ಸುರಂಗ ತೋಡ್ಕೊಂಡ್ಬಿಟ್ಟು ಬಂದ್ಬಿಡುತ್ತೆ. ದಯಮಾಡಿ ಜಾಗ್ರತೆ ತಗೊಳ್ಳಿ. ಸೀರಿಯಸ್ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಜೊತೆ ಇಲಿ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಇಲಿ 1 ವರ್ಷದಲ್ಲಿ ಅದು ಎಷ್ಟು ಸಂತಾನ ಉತ್ಪತ್ತಿ ಮಾಡ್ಬೋದು ಯಾವತ್ತಾರು ಊಹಿಸಿದ್ದೀರಾ ನೀವು? ಕನಿಷ್ಠ ಪಕ್ಷ ಒಂದು 15ರಿಂದ 20 ಸಾವಿರ ತನಕ ಇವುಗಳು ಸಂತಾನ ಉತ್ಪತ್ತಿ ಆಗುತ್ತಂದ್ರೆ. ಅದು ಒಂದು ಜೊತೆ 3 ತಿಂಗಳಿಗೆ ಒಂದ್ಸರ್ತಿ 6ರಿಂದ 8 ತನಕ ಮರಿ ಹಾಕುತ್ತೆ. ಈ ಮರಿಗಳು ನೆಕ್ಸ್ಟ್ 3 ತಿಂಗಳು ಬೆಳೆದ್ಬಿಟ್ಟು ಆಮೇಲೆ ಇವು ಕೂಡ ಮರಿ ಹಾಕುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 6 ಮರಿ ಇದೆ ಅನ್ಕೊಳ್ಳಿ, 6 ಆದ್ರ ಮೇಲೆ 3 ತಿಂಗಳಿಗೆ ಎಷ್ಟಾಗುತ್ತೆ, 6 ತಿಂಗಳಿಗೆ ಎಷ್ಟಾಗುತ್ತೆ, 9 ತಿಂಗಳಿಗೆ ಎಷ್ಟಾಗುತ್ತೆ, 1 ವರ್ಷಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಇದನ್ನ ನಾನು ಕೊಡ್ತಾ ಇರೋದಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಿದಂತ ಸರ್ವೆ ಮಾಡಿದಂತ ಒಂದು ಸರ್ಚ್ ಮಾಡಿದಂತ ವಿಷಯ ಇದು. ಅಂದ್ರೆ ಇಲಿಗಳ ಸಂತಾನೋತ್ಪತ್ತಿ ಅಷ್ಟು ಜಾಸ್ತಿ ಆಗೋಗುತ್ತೆ, ಇವ ಸಂಖ್ಯೆಗಳು ಅಷ್ಟು ಬೆಳೆಯುತ್ತೆ. ನಾವೇನಾದ್ರೂ ಸ್ವಲ್ಪ ಮಟ್ಟಿಗೆ ಕೇರ್ ತಗೊಳ್ಳಿಂದ ಅಂದ್ರೆ ಅದು ಸಂತಾನ 1 ವರ್ಷದೊಳಗೆ ಇಷ್ಟ ಆಗುತ್ತೆ. ಇದೇ ಒಂದ್ 2-3 ವರ್ಷ ಇದ್ದಂದ್ಕೊಳ್ಳಿ, ಅಂದ್ರೆ ಅದ್ರ ಲೈಫ್ ಕಮ್ಮಿನೇ, 2ರಿಂದ 3 ವರ್ಷ ಬದುಕುತ್ತೆ. ಅದರಷ್ಟರೊಳಗೆ ಒಂದು ಜೊತೆ ಇಲಿಗಳು 40ರಿಂದ 50 ಸಾವಿರ ತನಕ ಬೆಳೆಯುತ್ತೆ. ಈ ಇಲಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಪ್ರಕೃತಿ ಕೆಲವೊಂದನ್ನ ಸೃಷ್ಟಿ ಮಾಡಿ ಆಲ್ರೆಡಿ ಇಟ್ಟಿದೆ. ಅದು ಯಾವ್ದು? ಅದ್ರಲ್ಲಿ ಮುಖ್ಯವಾಗಿದ್ದು ಬೆಕ್ಕು. ಈ ಬೆಕ್ಕಿನ ಮೊದಲ ಕೆಲಸ ಏನಂತ ಹೇಳಿದ್ರೆ ಇಲಿಗಳನ್ನ ಹಿಡ್ಕೊಂಡು ತಿನ್ನೋಕ್ಕೋಸ್ಕರ. ಹಳ್ಳಿ ಕಡೆ ಮುಖ್ಯವಾಗಿ ಇದು ಬೆಳೆಸೋದೇ ಅದಕ್ಕೋಸ್ಕರ, ಇಲಿಗಳನ್ನ ಕಂಟ್ರೋಲ್ ಮಾಡ್ಲಿ ಅಂತ. ಈ ಸಿಟಿಲಿದ್ದವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಬೆಕ್ಕನ್ನೇನೋ ಸಾಕ್ತಿವಿ, ಆದ್ರೆ ಅದಕ್ಕೆ ಫೀಡ್ ಮಾಡ್ತೀವಿ. ಅಂದ್ರೆ ಫುಡ್ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದಕ್ಕೆ ತಂದ್ಬಿಟ್ಟು ಫುಡ್ ಕೊಟ್ಟು ತಿನ್ನಿಸ್ತೀವಿ. ಈ ಬೆಕ್ಕುಗಳು ಸರಿಯಾಗಿ ಒಂದು ತಿಂದ್ಬಿಟ್ಟು ಯಾವುದೋ ಒಂದ್ ಕಡೆ ಒಳ್ಳೆ ಸೋಫಾ ಮೇಲೋ ಕುರ್ಚಿ ಮೇಲೋ ಒಳ್ಳೆ ಫುಲ್ಲಾಗಿ ರಾಜನ್ ತರ ಮಲ್ಕೊಂಡ್ಬಿಟ್ಟು ಎಂಜಾಯ್ ಮಾಡುತ್ತೆ, ಒಳ್ಳೆ ಗೊರಕೆ ಹೊಡಿತಾ ಮಲ್ಕೊಂಡಿರುತ್ತೆ. ಇಂಥ ಇಲಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇಲಿಗಳಿಗೆ ಫುಡ್ ಕಮ್ಮಿ ಹಾಕಿ ಆವಾಗ ನಿಮ್ಮ ಮನೇಲಿರೋ ಇಲಿಗಳನ್ನ ತಿನ್ನುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಇಲಿಗಳಿದೆ ನೋಡಿ, ಈ ಇಲಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಮುಖ್ಯವಾದ ಒಂದು ಇದು ಅಂತ ಹೇಳಿದ್ರೆ ಹಾವು ಇದೆ ನೋಡಿ. ಈ ಹಾವುಗಳು ಅದಕ್ಕೆ ದೊಡ್ಡ ಆಹಾರನೇ ಈ ಇಲಿಗಳು. ನಮ್ಮ ರೈತರಾಗ್ಲಿ ಅಥವಾ ಸಿಟಿಲಿ ಇದ್ದವರಾಗ್ಲಿ ಅಥವಾ ಸ್ವಲ್ಪ ವಿಲೇಜ್ ಕಡೆ ಇದ್ದವರಾಗ್ಲಿ ಏನ್ ಮಾಡ್ತೀವಿ, ಹಾವು ಕಂಡ ತಕ್ಷಣ ಅದನ್ನ ಕೊಂದಾಕ್ಬಿಡ್ತಿದ್ದಾರೆ. ಈ ಹಾವುಗಳು ಕೊಲ್ಲೋದ್ರಿಂದ ಬರ್ತಾ ಇದ್ದ ಸಂಖ್ಯೆ ಕಮ್ಮಿ ಆಗೋದ್ರಿಂದ ಇಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲಿಗಳ ಸಂಖ್ಯೆ ಜಾಸ್ತಿ ಆಯ್ತಲ್ಲ ಅಂತ ಹೇಳಿದ್ರೆ ನಮ್ಗೆ ಆಹಾರದ ಮೇಲೆ ನೇರವಾಗಿ ಅದು ಪರಿಣಾಮ ಬೀಳುತ್ತೆ. ದಯಮಾಡಿ ರೈತರಾಗ್ಲಿ ಅಥವಾ ಬೇರೆಯವರಾಗ್ಲಿ ಹಾವನ್ನ ಕೊಲ್ಬೇಡಿ. ನಿಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ಕೊಳ್ರಿ, ಈಗ ಎಲ್ಲಾ ಕಡೆನೂ ಸ್ನೇಕ್ ಕ್ಲಬ್ ಅವ್ರು ಇದಾರೆ, ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಬಂದು ಹಿಡ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಹಾವು ಬರ್ಲಾರ್ದಿದ್ದಂಗೆ ಏನಾದ್ರೂ ಒಂದ್ ಸ್ವಲ್ಪ ಜಾಗ್ರತೆ ತಗೊಳ್ಳಿ. ಈಗ ಇಲಿಗಳಿಗೆ ಇನ್ನೊಂದು ದೊಡ್ಡ ಶತ್ರು ಇದೆ, ಅದ್ಯಾವ್ದು ಗೊತ್ತಾ? ಅದು ಕೂಡ ಈಗ ಕಣ್ಮರೆ ಆಗುತ್ತಿರೋ ಒಂದು ಶತ್ರು, ಮುಖ್ಯವಾಗಿ ಹದ್ದು. ಈ ಹದ್ದಿನ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ. ಸಿಟಿಲಂತೂ ಈಗ ಕಾಣಿಸ್ತಾನೆ ಇಲ್ಲ, ಯಾಕಂದ್ರೆ ಅಷ್ಟು ನಾವು ಪ್ರಕೃತಿನ ನಾಶ ಮಾಡಿಬಿಟ್ಟಿದೀವಿ. ಈ ಹದ್ದುಗಳು ಮೇಲಿಂದ ಕೂತ್ಕೊಂಡು ನೋಡ್ಬಿಟ್ಟು ಕೆಳಗಡೆ ಒಂದು ಇಲಿ ಇದ್ರೆ ಅದನ್ನ ತಗೊಂಡೋಗಿ ತಿಂದಾಕುತ್ತೆ. ಆ ಹದ್ದಿನ ಕೆಲಸ ಇದು. ಹದ್ದು ಮುಖ್ಯವಾಗಿ ಇಲಿಗಳನ್ನು ಕೂಡ ಬೇಟೆ ಆಗತ್ತೆ. ಕೋಳಿ ಮರಿನ ಜಾಗ್ರತೆ ಮಾಡ್ಕೊಂತೀರಾ, ಆದ್ರೆ ಇಲಿಗಳನ್ನ ಹಿಡ್ಕೊಂಡು ಹೋಗೋಷ್ಟು ಸ್ವಲ್ಪ ಅದಕ್ಕೆ ಅನುಕೂಲ ಮಾಡ್ಕೊಡಿ. ಇದರಿಂದ ಇಲಿಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇವೆಲ್ಲ ನ್ಯಾಚುರಲ್ ಆಯ್ತು. ಈಗ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಮಾರ್ಕೆಟ್ ಅಲ್ಲಿ ಬಂದಿದೆ. ಮುಖ್ಯವಾಗಿ ಅದರಲ್ಲಿ ಕೇಕ್ ಟೈಪ್ ಅಲ್ಲಿ ಇರುತ್ತೆ. ಇಲಿಗಳಿಗೆ ಕೇಕ್ ಇದು. ಇದನ್ನ ರಾತ್ರಿ ನಾವು ಅಲ್ಲಲ್ಲಿ ಇಟ್ರೆ ಇಲಿಗಳು ಸತ್ತೋಗುತ್ತೆ ಅಂತ ಈ ಕಂಪ್ನಿಯವ್ರು ಹೇಳ್ತಾರೆ. ಎಸ್, ಕರೆಕ್ಟೇ, ಇಲಿಗಳು ಸತ್ತೋಗುತ್ತೆ. ಆದ್ರೆ ಎಲ್ಲಿ ಸತ್ತೋಗುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಈಗ ಈ ಕೇಕ್ ಇಟ್ಟಿರ್ತೀವಿ ಅನ್ಕೊಳ್ಳಿ, ನಮ್ಮ ಮನೆ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ, ಸಂದು ಮೂಲೆ ಎಲ್ಲೋ ಇರುತ್ತೆ. ಆ ಕಡೆ ಎಲ್ಲೋ ಒಂದ್ ಕಡೆ ಹೋಗಿ ಈ ಇಲಿಗಳು ಸತ್ ಬಿದ್ದಿದೆ ಅನ್ಕೊಳ್ಳಿ. ಹೊರಗಡೆ ಹೋಗಿ ಸತ್ರು ಪರವಾಗಿಲ್ಲ, ಆದ್ರೂ ಕೂಡ ಮನೆ ಸುತ್ತಮುತ್ತ ಎಲ್ಲ ಸತ್ ಬಿತ್ತಂದ್ರೆ ಈ ಇಲಿಗಳ ಸತ್ವಾಸನೆ ಇದೆಯಲ್ಲ, ಅಬ್ಬಬ್ಬಬ್ಬಾ, ಅದಂತೂ ತಡಿಯೋಕೆ ಆಗಲ್ಲ, ಅಷ್ಟು ವಾಸನೆ ಇರುತ್ತೆ. ಈ ಸ್ಮೆಲ್ಲಿಂದ ಬರೀ ಸ್ಮೆಲ್ ಮಾತ್ರ ಅಲ್ಲ, ಈ ಬ್ಯಾಕ್ಟೀರಿಯಾ ಇದಾದ್ರೆ ಕೆಲವು ರೋಗಗಳು ಕೂಡ ಮನುಷ್ಯಂಗೆ ಬರುತ್ತೆ. ಸೊ ಅದರಿಂದ ಕೇಕ್ ಇಡೋ ತನಕ ಒಂದ್ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ. ಇನ್ನೊಂದು ಬರ್ತಿದೆ ಪ್ರಾಡಕ್ಟ್, ಈ ಇಲಿಗಳಿಗೆ ಏನದು ಗಮ್ಮು ಟೇಪ್ ಇದ್ದಂಗೆ ಗಮ್ಮು ಮ್ಯಾಟ್ ತರ ಏನೋ ಮಾರ್ತಾರೆ. ಇದು ಕೂಡ ತುಂಬಾ ಡೇಂಜರೇ. ಒಂದ್ ವೇಳೆ ಇಲಿ ಬಿದ್ರೆ ಅಡ್ಡಿಲ್ಲ, ಪರವಾಗಿಲ್ಲ. ಇಲಿ ಬದ್ಲಿ ಬೇರೆ ಏನಾದ್ರು ಬಿತ್ತು ಅಂದ್ಕೊಳ್ಳಿ, ಅದು ದೊಡ್ಡ ಪ್ರಾಬ್ಲಮ್ಮೆ. ಆಮೇಲೆ ಇನ್ನೊಂದೇನಂದ್ರೆ ಈ ಸತ್ತಿ ಅದ್ರ ಸಿಕ್ಕಾಕೊಂಡು ಇಲಿನ ತೆಗೆದು ಬಿಸಾಕೋದು ಒಂದು ದೊಡ್ಡದೊಂದು ಟಾಸ್ಕ್ ಆಗಿರುತ್ತೆ. ಅದು ಕೂಡ ಪ್ರಾಬ್ಲಮ್ಮೆ. ಎಲ್ಲೋ ಮನೆ ಸುತ್ತಮುತ್ತಲು ಹಾಕಿದ್ರೆ ಆ ವಾಸನೆ ತಡಿಯಕ್ಕಾಗಲ್ಲ, ದೂರ ಎಲ್ಲೋ ಹಾಕ್ಬೇಕು. ಇನ್ನೊಂದು ಬೆಸ್ಟ್ ಪ್ರಾಡಕ್ಟ್ ನಮ್ಮನೇಲಿ ನಾನು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಈ ತರ ಬೋನ್. ಇದು ಅಮೆಜಾನ್ ಅಲ್ಲಾಗ್ಲಿ ಮಿಶೋದಲ್ಲಾಗ್ಲಿ ಎಲ್ಲಾ ಕಡೆ ಸಿಕ್ಕುತ್ತೆ. ಈ ಬೋನ್ ನಮ್ಮ ಹಳೆ ಪುರಾ ಅಜ್ಜಿ ಕಾಲದಿಂದಂತ ಬಂದಂತ ಬೋನ್ಗಳ ಒಂದಿದು.
ಇದಕ್ಕೆ ಏನಾದರೂ ಒಂದು ಕಾಯಿ ಸುಟ್ಟು ಅದಕ್ಕೊಂಚೂರು ತುಪ್ಪ ಸವರಿ ಇಟ್ಬಿಟ್ರೆ ರಾತ್ರಿ ಬಂದು ಇಲಿ ಅದ್ರೊಳಗೆ ಸಿಕ್ಕಾಕೊಳ್ಳುತ್ತೆ. ದೂರ ತಗೊಂಡೋಗಿ ಬಿಟ್ಟು ಬಂದ್ಬಿಟ್ರೆ ಸಾಕು. ನಮ್ಮ ಮನೇಲಿ ನಾವು ಹಾಗೆ ಮಾಡ್ತೀವಿ. ಇಲಿಗಳು ಬೋನನ್ನು 3-4 ತಂದಿಟ್ಕೊಂಡಿದ್ದೀವಿ. ಎಲ್ಲಂದ್ರೆ ಅಲ್ಲಿ ಯಾವಾಗ ಬೇಕಾದ್ರೆ ಅವಾಗ ಇಲಿಗಳು ಸಂಚಾರ ಕಾಣಿಸ್ತಂದ್ರೆ ಸಾಕು ಇಟ್ಬಿಡ್ತೀವಿ. ಬೋನಲ್ಲಿ ಬೀಳುತ್ತೆ, ಕಾರಲ್ಲಿ ತಗೊಂಡೋಗಿ ದೂರ ಬಿಟ್ಟು ಬಂದ್ಬಿಡ್ತೀವಿ. ಇದು ನಮ್ಮ ಮನೆಯಲ್ಲಿರೋ ಒಂದು ಪದ್ಧತಿ. ಇನ್ನು ಇದಲ್ಲದೆ ನ್ಯಾಚುರಲ್ ಆಗಿ ಕೆಲವೊಂದು ಇದಿದೆ, ದಾರಿಗಳಿದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ಲ. ಸರಿ, ಈ ವಿಡಿಯೋ ನೋಡಿದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಹಲವಾರು ವಿಡಿಯೋಗಳು ನನ್ನ ಚಾನಲಲ್ಲಿ ನಾನು ಇಡ್ತಾನೆ ಇರ್ತೀನಿ. ನಿಮ್ಗೆ ಅದೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಬಾಯ್ ಬಾಯ್.